ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ತ್ರಿಗುಣಗಳು ಮನುಷ್ಯನಲ್ಲಿ ಇರ್ತಕ್ಕಂಥ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇವು ಹೇಗೆ ಕ್ರಿಯೆಗಳನ್ನು ಬದಲಾಯಿಸ್ತಾ ಇರ್ತವೆ, ಯಾವುದರಿಂದ ಯಾವುದು ನಮ್ಮಲ್ಲಿ ಹೆಚ್ಚು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ. ತಮೋಗುಣ ನಮ್ಮ ಜ್ಞಾನವನ್ನೇ ಆವರಿಸಿ ನಮ್ಮನ್ನು ಪ್ರಮಾದಕ್ಕೆ ಸಿಲುಕಿಸುತ್ತೆ. ಮೂರು ಗುಣಗಳು ನಮ್ಮನ್ನು ಕಟ್ಟಿ ಹಾಕುವಂಥವೇ. ಒಂದೊಂದರಲ್ಲೂ ಒಂದೊಂದು ರೀತಿ ಕಟ್ಟಿ ಹಾಕುವಂಥ ಗುಣ ಇರುತ್ತೆ. ಅದರಲ್ಲಿ ಸತ್ವಗುಣ ಉತ್ತಮವಾದ್ದು ಅಂತ ಸಮಾಜದಲ್ಲಿ ಅಭಿಪ್ರಾಯ ಇದೆ. ಆ ಸತ್ವಗುಣವೂ ಕೂಡ ನಮ್ಮನ್ನು ಕಟ್ಟಿ ಹಾಕುತ್ತೆ ಅನೇಕ ಸಲ ಅನ್ನೋ ಮಾತನ್ನು ಹೇಳಿದ್ದ. ಆಮೇಲೆ ಒಂದು ಗುಣ ಇನ್ನೆರಡು ಗುಣಗಳನ್ನು ಹತ್ತಿಕ್ಕಿ ತಾನು ಮೇಲು ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೇರೊಂದು ಗುಣ ಇನ್ನೆರಡನ್ನು ಹತ್ತಿಕ್ಕಿ ತಾನು ಮೇಲು ಬರುತ್ತೆ. ಈ ರೀತಿಯ ಪ್ರಕರಣಗಳು ಕೂಡ ನಡೆಯುತ್ತೆ ಮನುಷ್ಯನಲ್ಲಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ 11 ಮತ್ತು 12ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ ಅಂತ ಹೇಳ್ತಾ ಇದ್ದಾನೆ. ಅಂದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ದ್ವಾರಗಳು ಅಂತಂದರೆ ನಮ್ಮ ನವದ್ವಾರಗಳು ಅಂತ ನಾವು ಹೇಳಕ್ಕೆ ಬರಲ್ಲ, ಇಂದ್ರಿಯಗಳು ಅಂತ ಹೇಳ್ಬೋದು. ಪಂಚೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು. ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ಜ್ಞಾನ ಅನ್ನುವಂಥದ್ದು ಪ್ರಕಾಶವಾಗ್ತಾ ಬೆಳಗಿದಾಗ ಸತ್ವಗುಣ ವೃದ್ಧಿಯಾಗುತ್ತಪ್ಪ ಅಂತ ಹೇಳ್ತಾ ಇದ್ದಾನೆ. ಇದನ್ನು ನೀನು ತಿಳ್ಕೋಬೇಕು. ಸತ್ವಗುಣ ಯಾವಾಗ ವೃದ್ಧಿ ಆಗುತ್ತೆ ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ಜ್ಞಾನ ಪ್ರಕಾಶಗೊಂಡಾಗ. ನಮ್ಮ ಇಂದ್ರಿಯಗಳು ಅನೇಕ ಸಲ ನಮ್ಮನ್ನು ಅಜ್ಞಾನದ ಕಡೆಗೆ ತಳ್ಳುತ್ತವೆ. ನಮ್ಮ ಎಲ್ಲ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಇವೆಲ್ಲ ಈ ಸತ್ವಗುಣವುಳ್ಳವನಿಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳ ಮೂಲಕ ಜ್ಞಾನ ಪ್ರಕಾಶವಾಗ್ತಾ ಹೋಗುತ್ತೆ. ಸತ್ವಗುಣ ಅವನ ಕ್ರಿಯೆಗಳಿಂದಲೇ ವ್ಯಕ್ತವಾಗುತ್ತೆ. ಒಬ್ಬ ಸತ್ವಗುಣವುಳ್ಳಂಥ ವ್ಯಕ್ತಿ ತಾನು ಮಾಡುವಂಥ ಕ್ರಿಯೆಗಳಿಂದಲೇ ಅವನ ಗುಣ ಎಂಥದ್ದು ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಅವನು ಮಾಡೋಂಥ ಕ್ರಿಯೆಗಳೆಲ್ಲ ಭಗವಂತನಿಗೆ ಅರ್ಪಣೆಯಾಗಲಿ ಅನ್ನುವಂಥ ಭಾವನೆಯಿಂದ ಮಾಡ್ತಾ ಇರ್ತಾನೆ ಅನ್ನುವಂಥ ಮಾಹಿತಿ ಹೇಳಿದ. ಮತ್ತೆ ಮುಂದುವರೆದು ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮ ಸ್ಪೃಹಾನ್ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ ಅಂತ ಹೇಳಿದ. ಮುಂದುವರೆದು, ಹೇ ಅರ್ಜುನ, ರಜೋಗುಣ ವೃದ್ಧಿಯಾದರೆ ನಮ್ಮಲ್ಲಿ ಲೋಭವು ಮತ್ತು ಪ್ರವೃತ್ತಿಶೀಲತೆಯು, ಅಶಾಂತಿಯು, ಅತಿ ಆಸೆ ಗುಣವು ಉಂಟಾಗುತ್ತೆ ಅಂತ ಹೇಳಿದ. ಮುಂದುವರೆದು ಸತ್ವಗುಣದ್ದು ಹೇಳಿದ್ದಾದಮೇಲೆ ರಜೋಗುಣದ್ದು ಹೇಳ್ತಾ ಇದ್ದಾನೆ. ರಜೋಗುಣ ಹೆಚ್ಚಾಗಿರ್ತಕ್ಕಂಥವನಿಗೆ ಪ್ರವೃತ್ತಿಶೀಲತೆ ಇರುತ್ತೆ, ಅವನಲ್ಲಿ ಲೋಭ ಇರುತ್ತೆ ಮತ್ತು ಅಶಾಂತಿಯನ್ನು ಉಂಟು ಮಾಡುತ್ತೆ. ಅನೇಕ ಸಲ ಅವನಿಗೆ ಅತಿ ಆಸೆಯನ್ನು ಉಂಟು ಮಾಡುತ್ತೆ. ಸದಾಕಾಲ ಅವನು ತನ್ನ ಧನವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ರಜೋಗುಣ ಹೆಚ್ಚಾಗಿ ಉಳ್ಳದ್ದು. ಲೋಭಿಯಾಗಿರ್ತಾನೆ. ಬೇರೆಯವರಲ್ಲಿ ಇರ್ತಕ್ಕಂಥದ್ದನ್ನು ತಾನು ಹೊಂದಬೇಕು ಅಂತ ಸದಾಕಾಲ ಹಾತುವರಿತಾ ಇರ್ತಾನೆ. ತನ್ನಲ್ಲಿರೋದನ್ನು ಬೇರೆಯವರಿಗೆ ಕೊಡುವಂಥ ಮನಸ್ಸು ಮಾತ್ರ ಅವನಲ್ಲಿ ಇರಲ್ಲ. ಈ ರಜೋಗುಣ ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ಎಲ್ಲ ಬಂಧನಗಳಿಗೂ ಸಿಲುಕಿ ತನ್ನ ಶಾಂತಿಯನ್ನು ಕಳ್ಕೊತಾ ಇರ್ತಾನೆ. ಇವನು ನಮ್ಮ ಸುತ್ತಲಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲೂ ಕೂಡ ತಾನು ಬಂಧನಗಳಿಗೆ ಸಿಲುಕ್ತಾನೆ. ಹಂಗಾಗಿ ಏನಾಗುತ್ತೆ, ಅವನಿಗೆ ಅಲ್ಲಿ ಶಾಂತಿ ಕಳ್ಕೊತಾನವನು. ಮತ್ತು ಆಸೆಯಿಂದ ಈ ಅಶಾಂತಿ ಅಂತಕ್ಕಂಥದ್ದು ಬಂದು ಅವನ ಬುದ್ಧಿ ಬಹಳ
ದುರ್ಬಲವಾಗುತ್ತೆ ಅನೇಕ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.